ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಸೆಕೆಂಡ್ PUC ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಂತಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಸೊ ಸೆಕೆಂಡ್ PUC ಎಕ್ಸಾಮ್ನ ನೀವು ಚೆನ್ನಾಗಿ ಬರ್ದಿದ್ದೀರಾ ಅಂದ್ರೆ KCET ಎಕ್ಸಾಮು ಕೂಡ ನೀವು ಚೆನ್ನಾಗಿ ಬರಿತೀರಾ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೇನು 20th ಬಂದ್ಬಿಟ್ಟು ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಹತ್ರ ಬರ್ತಿದೆ ಅಂತ ಹೇಳಿ ಎಲ್ಲರೂ ಕೂಡ ಓದ್ತಿರ್ತೀರಾ. ಅದ್ರ ಜೊತೆ ರಿವಿಷನ್ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಓದಿರುವಂತ ಒಂದು ಬುಕ್ಸ್ ನ ಪದೇ ಪದೇ ಹೋಗೋದು, ಕ್ವಶನ್ಸ್ ನ ಹೈಲೈಟ್ ಮಾಡೋದು, ಆನ್ಸರ್ಸ್ ಗಳನ್ನ ಹೈಲೈಟ್ ಮಾಡೋದು, ರಿಲೇಟೆಡ್ ಆಗಿರುವಂತ ಒಂದು ವಿಡಿಯೋಸ್ ಗಳನ್ನ ನೋಡೋದು, ಯಾವುದನ್ನು ಕೂಡ ರಿವಿಷನ್ ಅನ್ನಲ್ಲ. ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ಗೆ ಮೇನ್ ಬೇಕಾಗಿರುವಂತದ್ದು ಏನಪ್ಪಾ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ನೀವು ಕರೆಕ್ಟ್ ಆಗಿ ಮಾಡಿದೀರಾ ಅಂದ್ರೆ ಅದ್ ಎಂತ ಎಕ್ಸಾಮ್ ಆದ್ರೂ ಕೂಡ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡಬಹುದು. ವಿಡಿಯೋಸ್ ನೋಡಿ ಅಥವಾ ಹೈಲೈಟ್ ಮಾಡಿ ನೋಡ್ಕೊಂಡು ಓದುವಂತದ್ದು ರಿವಿಷನ್ ಆಗಲ್ಲ. ನೋಡ್ಕೊಳ್ದೀರಾ ಓದ್ತೀರಾ ನೋಡಿ, ಅದನ್ನ ರಿವಿಷನ್ ಅಂತ ಕರೀತಾರೆ. ಬೋರ್ಡ್ ಎಕ್ಸಾಮ್ ನ ಫೇಸ್ ಮಾಡೋಕಿನ್ನ ಮುಂಚೆ ನೀವು ಓದಿರೋದನ್ನ ಟೆಸ್ಟ್ ಮಾಡ್ಬೇಕು ಅಂತ ಇದೀರಾ ಅಂದ್ರೆ ಟೆಸ್ಟ್ ಮೈ ಸ್ಕಿಲ್ಸ್ ನವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ರೋಡ್ ಟು ರ್ಯಾಂಕ್ ಕ್ಯಾಂಪೇನ್ ನ. ಸೊ ಇವರು ಸೆಕೆಂಡ್ PUC ನ PCM ನ ಮಾಡೆಲ್ ಕ್ವಶನ್ ಪೇಪರ್ ನ ಮಾಕ್ ಟೆಸ್ಟ್ ಮಾಡ್ತಿದ್ದಾರೆ. ತುಂಬಾ ಕಾನ್ಫಿಡೆಂಟ್ ಆಗಿ ಬೋರ್ಡ್ ಎಕ್ಸಾಮ್ ನಲ್ಲಿ ಯಾವ ರೀತಿ ನೀವು ಆನ್ಸರ್ ಬರೀತಿರೋ ಇಲ್ಲಿ ನೀವು ಅದೇ ತರನೇ ಆನ್ಸರ್ ಬರೀಬಹುದು. ನೀವು ಬರ್ದಿರುವಂತ ಒಂದು ಆನ್ಸರ್ ನ PDF ನಲ್ಲಿ ಅಪ್ಲೋಡ್ ಮಾಡಿದೀರಾ ಅಂದ್ರೆ AI ನೇ ನಿಮ್ಮ ಒಂದು ಪೇಪರ್ ನ ಎವ್ಯಾಲ್ಯೂಯೇಟ್ ಮಾಡಿ ಕರೆಕ್ಟ್ ಆಗಿರುವಂತ ಒಂದು ಮಾರ್ಕ್ಸ್ ನ ಕೊಡುತ್ತೆ. ನಿಮ್ಗೆ ಸಿಗುತ್ತೆ ಸೆಕ್ಷನ್ ವೈಸ್ ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಕೂಡಾನೆ. ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಬರ್ದಿರುವಂತ ಒಂದು ಆನ್ಸರ್ ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಕರೆಕ್ಟ್ ಆಗಿ ಕ್ವಶನ್ ವೈಸ್ ಅಂತ. ಅದ್ರ ಜೊತೆ ನಾನು ಏನ್ ಮಿಸ್ಟೇಕ್ ಮಾಡಿದೀನಿ ಅಂತಾನು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವುದೇ ಒಂದು ಗ್ರೇಸಿಂಗ್ ಕೊಡಲ್ಲ, ಮತ್ತೆ ಯಾವುದೇ ಒಂದು ಫಾಲ್ಸ್ ಕಾನ್ಫಿಡೆನ್ಸ್ ಕೊಡಲ್ಲ. ರಿಯಲ್ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಇರುತ್ತೆ. ಇದ್ರ ಜೊತೆ ನಿಮ್ಗೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ಸ್ ನ ಕ್ವಶನ್ ವಿತ್ ಫಾರ್ಮುಲಾಸ್ ಕೂಡ ಸಿಗುತ್ತೆ. ಸೊ ನಿಮ್ಮ ಒಂದು ರಿವಿಷನ್ ಇದು ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ರಿವೈಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸ್ಟಾರ್ಟಿಂಗ್ ಇದನ್ನ ನೀವು ಫ್ರೀ ಆಗಿ ಸ್ಟಾರ್ಟ್ ಮಾಡಬಹುದು. ಸೊ KCET ಗೆ ನೀವು ಪ್ರಿಪರೇಷನ್ ಮಾಡ್ಕೊಂತಿದ್ದೀರಾ ಅಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ಮತ್ತೆ ಸಾಲ್ವ್ಡ್ MCQ ಕೂಡ ಸಿಗುತ್ತೆ. ಅದ್ರ ಜೊತೆ KCET ನ ಒಂದು ಮಾರ್ಕ್ ಟೆಸ್ಟ್ ಮತ್ತೆ ಚಾಪ್ಟರ್ ವೈಸ್ ನ ಒಂದು ಟೆಸ್ಟ್ ಕೂಡ ಮಾಡ್ತಾರೆ. ಎಲ್ಲಾನು ಕೂಡ ಇದೊಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದ್ರ ಜೊತೆ ಫ್ರೀ ಆಗಿ 5 ಕ್ರೆಡಿಟ್ಸ್ ನ ಕೊಡ್ತಿದ್ದಾರೆ. 5 ಚಾಪ್ಟರ್ ನ ನೀವು ಟೆಸ್ಟ್ ತಗೋಬಹುದು, ಇಲ್ಲ ಅಂದ್ರೆ 2 ಮಾರ್ಕ್ ಟೆಸ್ಟ್ ನ ನೀವು ತಗೋಬಹುದು. ಒಂದ್ ವೇಳೆ 99 ರೂಪೀಸ್ ಪ್ಲಾನ್ ನ ನೀವು ಚೂಸ್ ಮಾಡಿದೀರಾ ಅಂದ್ರೆ 10 ಕ್ರೆಡಿಟ್ಸ್ ನ ಕೊಡ್ತಾರೆ. 10 ಚಾಪ್ಟರ್ ನ ಒಂದು ಟೆಸ್ಟ್ ತಗೋಬಹುದು, ಇಲ್ಲ ಅಂದ್ರೆ 5 ಮಾರ್ಕ್ ಟೆಸ್ಟ್ ನ ನೀವು ತಗೋಬಹುದು. ಸ್ಟಾರ್ಟ್ ಫ್ರೀ ಆಗಿ ಮಾಡಬಹುದು. ನಿಮ್ಗೆ ಬೇಕು ಅಂದ್ರೆ ಅಪ್ಗ್ರೇಡ್ ಆಗಬಹುದು 99 ರೂಪೀಸ್ಗೆ. ಸೊ ನೀವು ಒಂದ್ ಒಳ್ಳೆ ರ್ಯಾಂಕ್ ತೆಗಿಬೇಕು ಅಂದ್ರೆ 99 ರೂಪೀಸ್ ಮ್ಯಾಟ್ರೇ ಅಲ್ಲ. ಏನಕ್ಕಪ್ಪ ಅಂದ್ರೆ ಫಾರ್ಮುಲಾಸ್ ಆಗಿರ್ಬೋದು, PDF ಆಗಿರ್ಬೋದು, ಪ್ರತಿ ಒಂದನ್ನು ಕೂಡ ಇವರೇ ಕೊಡ್ತಿದ್ದಾರೆ. ಯಾವುದೇ ಒಂದು ಬೋರ್ಡ್ ಎಕ್ಸಾಮ್ಗೆ ಮತ್ತೆ KCET ಎಕ್ಸಾಮ್ಗೆ ವೇಟ್ ಮಾಡುವಂತ ಒಂದು ಅವಶ್ಯಕತೆನೇ ಇಲ್ಲ. ಇಲ್ಲ ನೀವು ಮಾರ್ಕ್ ಟೆಸ್ಟ್ ನ ಮಾಡಬಹುದು. ಇದು ರೋಡ್ ಟು ರ್ಯಾಂಕ್ ವಿತ್ ಟೆಸ್ಟ್ ಮೈ ಸ್ಕಿಲ್. ಸ್ಟಾರ್ಟ್ ನೌ ಅಂಡ್ ಜಾಯಿನ್ ಯುವರ್ ಡ್ರೀಮ್ ಕಾಲೇಜ್. ನಿಮ್ಗೂ ಕೂಡ ಇಂಟ್ರೆಸ್ಟೆಡ್ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರನ್ನು ಕೂಡ ಹೋಗಿ ಚೆಕ್ ಮಾಡ್ಕೋಬಹುದು. ಆಲ್ ದ ಬೆಸ್ಟ್. ಜೈ ಹಿಂದ್.